ವೆಲ್ಕಮ್ ಟು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಾನು ನಿಮ್ಮ ಪ್ರೀತಿಯ ಬನಸ್ ಸರ್. ಇವತ್ತಿನ ದಿನ ನಾನು ಟಾರ್ಗೆಟ್ 80 ಮ್ಯಾಥ್ ಸೀರೀಸ್ನ 5th ಲೆಸನ್ನು ಸಮಾಂತರ ಶ್ರೇಣಿಗಳು ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಂಬ ಪಾಠದಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಮತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫಸ್ಟು ಸಮಾಂತರ ಅನ್ನೋ ಪದವನ್ನು ನಾವು ಬಿಡಿಸಿ ಬರೆಯೋಣ. ನೋಡಿ, ಸಮಾಂತರ ಅನ್ನೋ ಪದವನ್ನು ಬಿಡಿಸಿ ಬರೆದರೆ ಏನಾಗುತ್ತೆ ಅಂತಂದ್ರೆ ಸಮ ಪ್ಲಸ್ ಅಂತರ. ನೋಡಿ, ಸಮ ಪ್ಲಸ್ ಅಂತರ. ನೋಡಿ, ಸಮಾಂತರ ಅನ್ನೋ ಪದವನ್ನು ಬಿಡಿಸಿ ಬರೆದರೆ ನಮ್ಗೆ ಏನು ಸಿಗುತ್ತೆ? ಸಮ ಪ್ಲಸ್ ಅಂತರ. ನೋಡಿ, ಇದು ಸಮ ಅಂತರ ಎಲ್ಲಿ ಇರ್ಬೇಕಪ್ಪ ಅಂತಂದ್ರೆ ಅನುಕ್ರಮ ಸಂಖ್ಯೆಗಳ ನಡುವಿನ ಅಂತರ. ನೋಡಿ, ಈಗ ಒಂದು ಉದಾಹರಣೆ, 1, 4, 7, 10, 13 ಆ್ಯಂಡ್ ಸೋ ಆನ್ ಅಂತ ಬರೀತಾ ಇದ್ದಾನೆ. ಓಕೆ, ಅನುಕ್ರಮ ಸಂಖ್ಯೆಗಳ ನಡುವಿನ ಅಂತರ ಸಮ ಆಗಿದ್ರ ಅಂಥ ಒಂದು ಸಂಖ್ಯಾಪಟ್ಟಿಯನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. 1, 4, 7, 10, 13 ಡ್ಯಾಶ್ ಡ್ಯಾಶ್. ಇಲ್ಲಿ ನೋಡಿ, 1 ಮತ್ತು 4 ನಡುವೆ ಎಷ್ಟು ಅಂತರ ಇದೆ? 3 ಅಂತರ ಇದೆ. 4 ಮತ್ತು 7 ನಡುವೆ ಅಂತರ ಎಷ್ಟಿದೆ? 3 ಇದೆ. 7 ಮತ್ತು 10 ನಡುವೆ ಅಂತರ ಎಷ್ಟಿದೆ? 3 ಇದೆ. ಹಾಗೆ 10 ಮತ್ತು 13 ನಡುವೆ ಇರತಕ್ಕಂಥ ಅಂತರ 3 ಇದೆ. ಅಂದ್ರೆ ಇದು ಎಂಥ ಸಂಖ್ಯಾಪಟ್ಟಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಅನುಕ್ರಮ ಸಂಖ್ಯೆಗಳ ನಡುವಿನ ಅಂತರ ಏನಾಗಿದೆ? ಸಮವಾಗಿದೆ. ಅದರಿಂದ ಇದನ್ನ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಓಕೆ, ಅನುಕ್ರಮ ಸಂಖ್ಯೆಗಳ ನಡುವಿನ ಅಂತರವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಅನುಕ್ರಮ ಸಂಖ್ಯೆಗಳ ನಡುವಿನ ಅಂತರವನ್ನು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಪದಗಳು ಅಂತ ಕರಿತೀವಿ. ನೋಡಿ, ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ನಾವು ಪದಗಳು ಅಂದರೆ ಟರ್ಮ್ಸ್ ಅಂತ ಕರಿತೀವಿ. ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್ ಅಂತ ಹೇಳ್ತೀವಿ. ನೋಡಿ, ಮೊದಲ ಪದ, ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ, ಐದನೇ ಪದ, ಇದೇ ಥರ ಕಂಟಿನ್ಯೂಸ್ ಮಾಡ್ತೀವಿ. ಓಕೆ, ಸಮಾಂತರ ಶ್ರೇಣಿಯ ನೋಡಿ, ಸಮಾಂತರ ಶ್ರೇಣಿಯ ಮೊದಲ ಪದವನ್ನು, ಸಮಾಂತರ ಶ್ರೇಣಿಯ ಮೊದಲ ಪದ ಯಾವುದರಿಂದ ಗುರುತಿಸ್ತೀವಿ ಅಂತಂದ್ರೆ ಸಮಾಂತರ ಶ್ರೇಣಿಯ ಮೊದಲ ಪದ ಯಾವಾಗಲೂ ಎ ಆಗಿರ್ತದ. ಮೊದಲ ಪದ ಏನಾಗಿರ್ತದ ಅಂತಂದ್ರೆ ಎ ಆಗಿರ್ತದ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ನೋಡಿ, ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ, ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಡಿ ನಿಂದ ಗುರುತಿಸ್ತೀವಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಡಿ ನಿಂದ ಗುರುತಿಸ್ತೀವಿ. ಅದೇ ಥರ ನೋಡಿ, ಇವಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವ ಥರ ಬರೀತೀವಂತ ನೋಡಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಾಗಿರ್ತದ ಅಂದ್ರೆ ನೋಡಿ, ಮೊದಲ ಪದ ಯಾವಾಗಲೂ ಎ ಆಗಿರ್ತದ. ಎರಡನೇ ಪದಕ್ಕೆ ಡಿ ಅನ್ನು ಕೂಡಿಸ್ತೀವಿ. ನೋಡಿ, ಮೂರನೇ ಪದಕ್ಕೆ 2D ಅನ್ನು ಕೂಡಿಸ್ತೀವಿ. ನಾಲ್ಕನೇ ಪದಕ್ಕೆ 3D ಅನ್ನು ಕೂಡಿಸ್ತೀವಿ. ಅದೇ ಥರ ಐದನೇ ಪದ ಆದರೆ 4D ಅನ್ನು ಕೂಡಿಸ್ತೀವಿ ಮೊದಲನೇ ಪದಕ್ಕೆ. ಓಕೆ, ಇದೇ ಥರ ನೋಡಿ, ಸೊ ಆನ್ ಲಾಸ್ಟ್ಲಿ a ಪ್ಲಸ್ n ಮೈನಸ್ 1 ಇಂಟು ಡಿ. ನೋಡಿ, ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂದರೆ ಏನಪ್ಪ ಅಂತಂದ್ರೆ ಮೊದಲ ಪದ ಎ ಆಗಿರ್ತದ, ಎರಡನೇ ಪದ ಎ ಪ್ಲಸ್ ಡಿ ಆಗಿರ್ತದ, ಮೂರನೇ ಪದ ಎ ಪ್ಲಸ್ 2D, ನಾಲ್ಕನೇ ಪದ ಎ ಪ್ಲಸ್ 3D, ಐದನೇ ಪದ ಎ ಪ್ಲಸ್ 4D ಆ್ಯಂಡ್ ಸೊ ಆನ್. ಲಾಸ್ಟ್ ಟರ್ಮ್ ವಿಲ್ ಬಿ ಎ ಪ್ಲಸ್ n ಮೈನಸ್ 1 ಇಂಟು ಡಿ ಆಗಿರ್ತದ ಅಂತ ಹೇಳ್ತೀವಿ. ಓಕೆ, ಇವಾಗ ನೋಡಿ, ಸಮಾಂತರ ಶ್ರೇಣಿಯ ಎನ್ನನೇ ಪದ, ಸಮಾಂತರ ಶ್ರೇಣಿಯ ಎನ್ನನೇ ಪದ, ಸಮಾಂತರ ಶ್ರೇಣಿಯ ಎನ್ನನೇ ಪದ, ಸಮಾಂತರ ಶ್ರೇಣಿಯ ಎನ್ನನೇ ಪದ an ಈಸ್ ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ. ನೋಡಿ, ಇದನ್ನು ನಾವು ಲಾಸ್ಟ್ ಟರ್ಮ್ ಆಫ್ ಎಪಿ ಅಂತೂ ಕೂಡ ಕರಿತೀವಿ ಮತ್ತು ಎನ್ನನೇ ಪದನೂ ಅಂತೂ ಕರಿತೀವಿ. ನೋಡಿ, ಸಮಾಂತರ ಶ್ರೇಣಿಯ ಎನ್ನನೇ ಪದ ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆ, ಇದರಲ್ಲಿ ಎ ಎನ್ ಅಂದ್ರೆ ಎನ್ನನೇ ಪದ ಅಂತರ್ಥ, ಎ ಅಂದ್ರೆ ಮೊದಲ ಪದ ಅಂತರ್ಥ, ಎನ್ ಅಂದ್ರೆ ಪದಗಳ ಸಂಖ್ಯೆ, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ತೀವಿ. ಓಕೆ, ಇವಾಗ
ಒಂದು ಉದಾಹರಣೆನ ಬಿಡಿಸೋಣ. ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬಳಸಿ. ನೋಡಿ, ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಉಪಯೋಗಿಸಿ ಒಂದು ಉದಾಹರಣೆನ ಬಿಡಿಸೋಣ. ಓಕೆ, ನೋಡಿ ಎಕ್ಸಾಂಪಲ್ 2, 2, 7, 12, 12, 17 ಆ್ಯಂಡ್ ಸೋ ಆನ್. ಈ ಶ್ರೇಣಿಯ 20ನೇ ಪದ ಕಂಡುಹಿಡಿಯಿರಿ. ಈ ಶ್ರೇಣಿಯ 20ನೇ ಪದ ಕಂಡುಹಿಡಿಯಿರಿ. ಫಸ್ಟ್ ನೋಡಿ, ಈ 2, 7, 12, 17 ಡ್ಯಾಶ್ ಡ್ಯಾಶ್ ಈ ಶ್ರೇಣಿಯ 20ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಹಾಗಾದ್ರೆ ಮೊದಲಿಗೆ ಏನು ಕೊಟ್ಟಾರ? 2 ಕೊಟ್ಟಾರ. ಅಂದರೆ ಅದೇ ಮೊದಲ ಪದ a = ಎಷ್ಟಾಯಿತು? 2 ಆಯಿತು. ಇನ್ನು ಡಿ ಕಂಡುಹಿಡಿಬೇಕು. ಡಿ ಅನ್ನು ಕಂಡುಹಿಡಿಬೇಕಾದ್ರೆ ಸಕ್ಸೀಡಿಂಗ್ ಟರ್ಮಲ್ಲಿ ಪ್ರಿಸೀಡಿಂಗ್ ಟರ್ಮನ್ನು ಮೈನಸ್ ಮಾಡಬೇಕು. ಅಂದರೆ ಇದರರ್ಥ ಎರಡನೇ ಪದದಲ್ಲಿ ಒಂದನೇ ಪದ ಕಳೆಯೋದು. ಎರಡನೇ ಪದದಲ್ಲಿ ಒಂದನೇ ಪದ ಕಳೆಯೋದು. ಓಕೆ, ಎರಡನೇ ಪದ ಎಷ್ಟಿದೆ? 7 ಇದೆ. ಹಾಗೆ ಒಂದನೇ ಪದ ಎಷ್ಟಿದೆ? 2 ಇದೆ. ಹಾಗಾದರೆ 7ಅಲ್ಲಿ 2 ಕಳಿತೀನಿ, ಎಷ್ಟು ಬರುತ್ತೆ? 5 ಬರುತ್ತೆ. ಡಿ = 5 ಆಯಿತು. ಹಾಗೆ n = ಎಷ್ಟು ಅಂತ ಕೊಟ್ಟಾರೆ ನೋಡಿ, n = 20 ಅಂತ ಹೇಳಿದ್ದಾರೆ. 20. ಇಲ್ಲಿ ನಾವು ಈ ಪ್ರಾಬ್ಲಮನ್ನು 2 ವಿಧದಲ್ಲಿ ಬಿಡಿಸ್ಬೋದು. ನೋಡಿ, ಮೊದಲನೇದಾಗಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬಳಸೋಣ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಏನು ಹೇಳ್ತೀವಿ ಅಂದ್ರೆ 20ನೇ ಪದ ಅಂದ್ರೆ ಯಾವ ಥರ ಬರಿತೀವಿ? a + 19d ಅಂತ ಬರಿತೀವಿ. a + 19d. ಹಾಗಾದರೆ ಈಗ a ಅಂದರೆ ಎಷ್ಟಿದೆ? 2 ಇದೆ. ಪ್ಲಸ್ 19 × 5, ಡಿ ಅಂದರೆ 5. ಓಕೆ, 2 + 19 5 ಎಷ್ಟಾಗುತ್ತೆ ನೋಡಿ, ಇಲ್ಲಿ 95 ಅಂತ ಹೇಳ್ತೀವಿ. 19 5 95. ಓಕೆ, ಹಾಗಾದರೆ 2 + 95 ಅಂದರೆ ಎಷ್ಟಾಯಿತು? 97 ಅಂತ ಹೇಳ್ತೀವಿ. ಇದು ಏನಪ್ಪ ಅಂತಂದರೆ ಈ ಕೊಟ್ಟಂಥ ಸಮಾಂತರ ಶ್ರೇಣಿಯ 20ನೇ ಪದ. ಇದೇ ಪ್ರಾಬ್ಲಮನ್ನು ಇನ್ನೊಂದು ವಿಧದಲ್ಲಿ ಬಿಡಿಸ್ಬೋದು. ನೋಡಿ, ಎನ್ನನೇ ಪದ ಕಂಡುಹಿಡ್ತಕ್ಕಂಥ ಸೂತ್ರವನ್ನು ಬಳಸೋಣ. a + n ಮೈನಸ್, ನೋಡಿ n = a + n - 1 × t. ಈ ಸೂತ್ರದಲ್ಲಿ ನಾವೇನು ಮಾಡೋಣ? ಕೊಟ್ಟಂಥ ಎಲ್ಲ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. n ಇದ್ದಲ್ಲಿ ಎಷ್ಟು ಹಾಕೋಣ? 20. a 20. ನೋಡಿ, a ಇದ್ದಲ್ಲಿ 2, n ಇದ್ದಲ್ಲಿ 20 - 1, d ಇದ್ದಲ್ಲಿ 5 ಅಂತ ಹಾಕ್ತೀವಿ. ಇವಾಗ a 20 = 2 + 20 - 1 ಅಂದರೆ ಇಟ್ ಮೀನ್ಸ್ 19 × 5. ಓಕೆ, a 20 = 2 + 19 5 95. 19 5 95 ಅಂತ ಹೇಳ್ತೀವಿ. ಹಾಗಾದ್ರೆ a 20 = ಎಷ್ಟಾಗುತ್ತೆ? 97. ನೋಡಿ, ಯಾವ ಥರ ಬಿಡಿಸಿದ್ರು ಆನ್ಸರ್ ಏನಾಗಿತ್ತು? ಸೇಮ್ ಆಗಿದೆ ಅಂತ ಹೇಳ್ತೀವಿ. ಓಕೆ, ಈಗ ನಾವೇನು ಮಾಡೋಣ? ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರಗಳನ್ನು ನೋಡೋಣ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರಗಳು. SN ನೋಡಿ, SN ಅಂದ್ರೆ ಸಮ್ ಆಫ್ n ಟರ್ಮ್ಸ್ ಅಂತ ಕರಿತೀವಿ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರಗಳು. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ನೋಡಿ, ಯಾವ ಬರುತ್ತಪ್ಪ ಅಂತಂದ್ರೆ ಒಂದನೇದು SN = n / 2 in the bracket of 2a plus n minus 1 into d ಅಂತ ಹೇಳ್ತೀವಿ. ನೋಡಿ, ಇನ್ನೊಂದು ಸೂತ್ರ ಬರುತ್ತೆ ಅದೇ ಸಮಾಂತರ ಶ್ರೇಣಿದು n ಪದಗಳ ಮೊತ್ತ ಕಂಡುಹಿಡಿಬೇಕಾದ್ರೆ ಇಲ್ಲಿ ಮೊದಲ ಪದ ಮತ್ತು ಕೊನೆ ಪದ ಮತ್ತು ಪದಗಳ ಸಂಖ್ಯೆ ಗೊತ್ತಿದ್ದಾಗ ಈ ಸೂತ್ರ ಬಳಸಬೇಕಾಗತ್ತೆ. SN = n/2 in the bracket of a plus an ಅಂತ ಹೇಳ್ತೀವಿ. ಓಕೆ, ಇವಾಗ ಇಲ್ಲಿ SN ಅಂದ್ರೆ ಏನಂತ ನೋಡ್ಕೊಳ್ಳಿ. SN ಅಂದ್ರೆ n ಪದಗಳ ಮೊತ್ತ. SN ಅಂದ್ರೆ n ಪದಗಳ ಮೊತ್ತ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು
ಎಸ್ ಎನ್ ಅಂತ ಕರಿತೀವಿ, ಸಮ್ ಆಫ್ ಎನ್ ಟರ್ಮ್ಸ್ ಅಂತ ಹೇಳ್ತೀವಿ. ಅದೇ ಎನ್ ಅಂದರೆ ನೋಡಿ, ಎನ್ ಅಂದರೆ ಏನಪ್ಪ ಅಂತಂದ್ರೆ ಪದಗಳ ಸಂಖ್ಯೆ, ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ, ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ. ಓಕೆ, ಇವಾಗ ನೋಡಿ ಎ ಅಂದ್ರೆ ಸಮಾಂತರ ಶ್ರೇಣಿಯ ಮೊದಲ ಪದ, ಸಮಾಂತರ ಶ್ರೇಣಿಯ ಮೊದಲ ಪದ, ಸಮಾಂತರ ಶ್ರೇಣಿಯ ಮೊದಲ ಪದ ಅಂತ ಹೇಳ್ತೀವಿ. ಓಕೆ, ಇನ್ನು ಡಿ ಅಂದ್ರ ಸಾಮಾನ್ಯ ವ್ಯತ್ಯಾಸ, ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ, ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ತೀವಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಡಿ ನಿಂದ ಗುರುತಿಸ್ತೀವಿ. ಅದೇ ಎ ಎನ್ ಅಂದ್ರ ಸಮಾಂತರ ಶ್ರೇಣಿಯ ಎನ್ನನೇ ಪದ, ಸಮಾಂತರ ಶ್ರೇಣಿಯ ಎನ್ನನೇ ಪದ. ಇದಕ್ಕೆ ಇನ್ನೊಂದು ಹೆಸರು ಕೊನೆಯ ಪದ ಅಂತೂ ಕೂಡ ಕರಿತೀವಿ, ಲಾಸ್ಟ್ ಟರ್ಮ್. ನೋಡಿ, ಇದನ್ನೇ ಏನಂತ ಕರಿಬೋದು, ಕೊನೆಯ ಪದ ಅಂತ ಹೇಳ್ತೀವಿ. ಸಮಾಂತರ ಶ್ರೇಣಿಯ ಕೊನೆಯ ಪದ, ಸಮಾಂತರ ಶ್ರೇಣಿಯ ಕೊನೆಯ ಪದ. ಸಮಾಂತರ ಶ್ರೇಣಿ ಪಾಠದಲ್ಲಿ ಬರ್ತಕ್ಕಂಥ ಅಪ್ಲಿಕೇಶನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ನೋಡಿ, ಫಸ್ಟ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಮಿಡಲ್ ಮೋಸ್ಟ್ ಟರ್ಮ್ ಆಫ್ ದಿ ಫಾಲೋಯಿಂಗ್ ಎ ಪಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎ ಪಿ ಅನ್ನ -11, -7, -3 ಡ್ಯಾಶ್ ಡ್ಯಾಶ್ ಲಾಸ್ಟ್ ಟರ್ಮ್ 45 ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ನೋಡಿ, ಇದ್ರದ್ದು ಸಾಲ್ಯೂಷನ್ ಯಾವ ಥರ ಫೈಂಡ್ ಮಾಡೋದು. ಓಕೆ, ಫಸ್ಟ್ ಟರ್ಮ್ ಎ ಈಸ್ -11 ಆ್ಯಂಡ್ ದೆನ್ ಕಾಮನ್ ಡಿಫ್ರೆನ್ಸ್ ಫೈಂಡ್ ಮಾಡಬೇಕಾದ್ರೆ ಸಕ್ಸೀಡಿಂಗ್ ಟರ್ಮಲ್ಲಿ ಪ್ರೆಸಿಡಿಂಗ್ ಟರ್ಮ್ ಮೈನಸ್ ಮಾಡಬೇಕಾಗತ್ತೆ. ದಟ್ ಮೀನ್ಸ್ ಇದು ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಮೈನಸ್ ಮಾಡೋದು, A2 - A1. ಓಕೆ, ಈಗ A2 ಅಂದರೆ -7 ಇದೆ, A1 ಅಂದ್ರೆ ನೋಡಿ -11 ಇದೆ, ಮೈನಸ್ ಆಫ್ -11 ಅಂತ ಬರಿತೀನಿ, ಮೈನಸ್ ಆಫ್ -11. ಓಕೆ, ಇಟ್ ಮೀನ್ಸ್ -7 ಮೈನಸ್ ಇಂಟು ಮೈನಸ್ ಬಿಕಮ್ಸ್ ಪ್ಲಸ್. ನೋಡಿ, ಇವಾಗ 11 ಪ್ಲಸ್ ಆಯಿತು, 7 ಮೈನಸ್ ಆಯಿತು, ಅದರಿಂದ 11 - 7 ಅಂದರೆ ಇಟ್ ಮೀನ್ಸ್ 4 ಅಂತ ಹೇಳ್ತೀವಿ. 11 - 7 ಅಂದ್ರೆ ಇದರ ಅರ್ಥ ಎಷ್ಟು, 4 ಅಂತ ಹೇಳ್ತೀವಿ. ಓಕೆ, ಈಗ ಎನ್ ಅನ್ನು ಫೈಂಡ್ ಮಾಡಬೇಕಾಗಿದೆ. ಲಾಸ್ಟ್ ಟರ್ಮ್ ಎಷ್ಟಿದೆ ನೋಡಿ, ಲಾಸ್ಟ್ ಟರ್ಮ್ 45 ಅಂದರೆ ಇಟ್ ಮೀನ್ಸ್ AN ಈಸ್ ಈಕ್ವಲ್ಸ್ 45, AN ಈಸ್ ಈಕ್ವಲ್ಸ್ 45. ಓಕೆ, ಈಗ AN ಸೂತ್ರ ಯೂಸ್ ಮಾಡ್ಕೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. AN ಈಸ್ ಈಕ್ವಲ್ಸ್ A ಪ್ಲಸ್ N - 1 ಇಂಟು ಡಿ, ಇದು ಫಾರ್ಮುಲಾ. ಓಕೆ, ಈ ಫಾರ್ಮುಲಾದಲ್ಲಿ ನೋಡಿ AN ಇದ್ದಲ್ಲಿ 45 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, A ಇದ್ದಲ್ಲಿ -11 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಪ್ಲಸ್ N ವ್ಯಾಲ್ಯೂ ಅನ್ನೋನ್, ಅದು ಗೊತ್ತಿಲ್ಲ, ಡಿ ವ್ಯಾಲ್ಯೂ 4 ಇದೆ. ಓಕೆ, ಈ -11 ಲೆಫ್ಟ್ ಸೈಡ್ ತೊಗೊಂಬರ್ತೀನಿ. ದ್ಯಾಟ್ ಮೀನ್ಸ್ 45 ಪ್ಲಸ್ 11 ಈಸ್ ಈಕ್ವಲ್ಸ್ ನೋಡಿ 4 ಇನ್ ದ ಬ್ರಾಕೆಟ್ ಆಫ್ N - 1 ಅಂತ ಹೇಳ್ತೀನಿ. ಓಕೆ, 45 ಪ್ಲಸ್ 11 ಅಂದ್ರೆ 56 ಆಗುತ್ತೆ. 56 ಈಸ್ ಈಕ್ವಲ್ಸ್ 4 ಇನ್ ದ ಬ್ರಾಕೆಟ್ ಆಫ್ N - 1 ಅಂತ ಹೇಳ್ತೀವಿ. ನೋಡಿ, 4 1s 4 1, 5 ಅಲ್ಲಿ 4 ಕಳೆದ್ರೆ 1 ಉಳಿತದೆ, 16 ಆಗುತ್ತೆ, 4 4s. ಓಕೆ, ಇವಾಗ 14 ಈಸ್ ಈಕ್ವಲ್ಸ್ ಏನಾಯಿತು, N - 1 ಆಯಿತು. ಇಟ್ ಮೀನ್ಸ್ ನೋಡಿ, N - 1 ಎದಕ್ಕೆ ಸಮ ಅಂತಂದರೆ 14ಗೆ ಸಮ. ಅಂದರೆ ಇದರ ಅರ್ಥ N ಈಸ್ ಈಕ್ವಲ್ಸ್ 14. ನೋಡಿ, -1 ರೈಟ್ ಸೈಡ್ ಹೋಗುತ್ತೆ, ಪ್ಲಸ್ ಆಗುತ್ತೆ. ದ್ಯಾಟ್ ಮೀನ್ಸ್ N ಈಸ್ ಈಕ್ವಲ್ಸ್ ದಟ್ ಇಂಪ್ಲೈಸ್ N ಈಸ್ ಈಕ್ವಲ್ಸ್ 15 ಅಂತ ಹೇಳ್ತೀವಿ. ನೋಡಿ, ಪದಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಆ ಸಮಾಂತರ ಶ್ರೇಣಿಯಲ್ಲಿ ಇರ್ತಕ್ಕಂಥ ಪದಗಳ ಸಂಖ್ಯೆ 15. ಈಗ ನಮ್ಗೆ ಕ್ವಶನಲ್ಲಿ ಏನು ಹೇಳಿದ್ದಾರೆ ನೋಡಿ, ಮಿಡಲ್ ಮೋಸ್ಟ್ ಟರ್ಮ್ ಆಫ್ ದಿ AP ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಿಡಲ್ ಮೋಸ್ಟ್ ಅಂತಂದಾಗ 15 ಪದಗಳಲ್ಲಿ ಮಧ್ಯದ ಪದ ಯಾವುದಾಗುತ್ತೆ ಅಂತಂದರೆ ನೋಡಿ 8ನೇ ಪದ ಮಧ್ಯದ ಪದ ಆಗಿರ್ತದೆ. ಅದೇ ಹೇಳ್ತೀವಿ ಅಂತಂದ್ರೆ ಫಸ್ಟ್ 7 ಟರ್ಮ್ಸ್ ಬಿಡೋಣ, ಲಾಸ್ಟ್ 7 ಟರ್ಮ್ಸ್ ಬಿಟ್ಟಿದ್ರೆ 8ನೇ ಪದ ಏನಾಗಿರ್ತದ, ಮಧ್ಯದ ಪದ ಆಗಿರ್ತದ. ಮಿಡಲ್ ಮೋಸ್ಟ್ ಟರ್ಮ್ ವಿಲ್ ಬಿ 8. ಅಂದರೆ 8ನೇ ಪದವನ್ನು ಯಾವ ಥರ ಬರಿತೀವಿ, A ಪ್ಲಸ್ 7D. ನೋಡಿ, A ಪ್ಲಸ್ 7D. ಹಾಗಾದರೆ A ವ್ಯಾಲ್ಯೂ -11, A ವ್ಯಾಲ್ಯೂ -11 ಪ್ಲಸ್ 7 ಇಂಟು D ವ್ಯಾಲ್ಯೂ 4. ಓಕೆ, ಈಗ -11 ಪ್ಲಸ್ ನೋಡಿ 7 4s 28. ಓಕೆ, 28 ಅಲ್ಲಿ 11 ಮೈನಸ್ ಮಾಡೋಣ, ಎಷ್ಟು ಬರುತ್ತೆ, 17.
ನೋಡಿ ಮಿಡಲ್ ಮೋಸ್ಟ್ ಟರ್ಮ್ ಆಫ್ ದಿ AP is 17. ಮಿಡಲ್ ಮೋಸ್ಟ್ ಟರ್ಮ್ ಆಫ್ ದಿ AP is 17. ಓಕೆ, ಏನಂತ ಬರೀಬೇಕು ಆನ್ಸರ್ ಇವಾಗ? middle most term of given AP is 17 ಅಂತ ಹೇಳ್ತೀವಿ. ನೋಡಿ, ಕೊಟ್ಟಂತ ಸಮಾಂತರ ಶ್ರೇಣಿಯ ಮಧ್ಯದ ಪದ ಎಷ್ಟಪ್ಪ ಅಂತಂದ್ರೆ 17. Question number 2. The 17th term of an AP is 5 more than twice of its 8th term. If the 11th term of AP is 43, find its nth term ಅಂತ ಹೇಳ್ತಾ ಇದ್ದಾರೆ. ನೋಡಿ, 17ನೇ ಪದ 8ನೇ ಪದದ 2ರಷ್ಟಕ್ಕಿಂತ 5 ಹೆಚ್ಚಾಗಿದ್ರೆ ಮತ್ತು ಆ ಶ್ರೇಣಿಯ 11ನೇ ಪದ 43 ಆದರೆ nನೇ ಪದ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಏನ್ ಕೊಟ್ಟಾರ ಅದು ಬರೆಯೋಣ. 17ನೇ ಪದ 8ನೇ ಪದಕ್ಕಿಂತ, ನೋಡಿ 17th term of an AP is 5 more than twice of its 8th term ಅಂತ ಹೇಳ್ತಾ ಇದ್ದಾರೆ. ಅಂದ್ರ 17ನೇ ಪದ ಅಂದ್ರ A17 ಎದಕ್ಕಿಂತ ಹೆಚ್ಚಿದೆ ಅಂತಂದ್ರ 8ನೇ ಪದದ 2ರಷ್ಟಕ್ಕಿಂತ. ನೋಡಿ, 8ನೇ ಪದ ಅಂದ್ರೆ 8, 2 into 8 ಪ್ಲಸ್ ಎಷ್ಟು ಹೆಚ್ಚಿದೆ? 5 ಹೆಚ್ಚಿದೆ. ಇದು ಮೊದಲನೇದು. ಆಮೇಲೆ ಇನ್ನೊಂದು 11ನೇ ಪದ 11th term of an AP is 43 ಅಂತ ಹೇಳ್ತಾ ಇದ್ದಾರೆ. ನೋಡಿ, 11ನೇ ಪದ ಎಷ್ಟಿದೆ? 43. ಇವಾಗ ನಾವು ಕಂಡುಹಿಡಿಬೇಕಾದದ್ದು nನೇ ಪದ an is equals question mark. ಹಾಗಿದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬಳಸೋಣ. ಜನರಲ್ ಫಾರ್ಮ್ ಆಫ್ an AP. ಜನರಲ್ ಫಾರ್ಮ್ ಆಫ್ an AP ಎಂದಾಗ 17th term will be a plus 16d ಆಗುತ್ತೆ. 16d. ನೋಡಿ, 2 in the bracket of 8th term of an AP ಅಂದ್ರೆ a plus 7d ಆಗುತ್ತೆ, ಪ್ಲಸ್ 5 ಅಂತ ಹೇಳ್ತೀನಿ. ಓಕೆ, 11th ಟರ್ಮ್ ಅಂದ್ರೆ ಜನರಲ್ ಫಾರ್ಮ್ ಆಫ್ an AP ಅಲ್ಲಿ ಯಾವ ಥರ ಬರಿತೀವಿ ಅಂದರೆ a plus 10d ಅಂತ ಬರಿತೀವಿ. ಈಸ್ ಈಕ್ವಲ್ಸ್ ಎಷ್ಟು? 43 ಅಂತ ಬರಿತೀವಿ. ಓಕೆ, ಇದನ್ನ ಈಕ್ವೇಶನ್ ನಂಬರ್ ಎಷ್ಟಂತ ಹೇಳೋಣ? 2 ಅಂತ ಹೇಳೋಣ. ಈಕ್ವೇಶನ್ ನಂಬರ್ 2, ಅಥವಾ ಇದನ್ನೇ ಈಕ್ವೇಶನ್ ನಂಬರ್ ಇವಾಗ 1 ಅಂತ ಹೇಳೋಣ. ಈಕ್ವೇಶನ್ ನಂಬರ್ 1. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಾ ಇದ್ದೇನೆ ಅಂತಂದ್ರೆ a ಪ್ಲಸ್ 16d 2 into a ಅಂದ್ರೆ 2a ಆಗುತ್ತೆ, ಪ್ಲಸ್ ನೋಡಿ 2 into 7 ಅಂದ್ರೆ 14 ಆಗುತ್ತೆ, 14d ಪ್ಲಸ್ 5 ಅಂತ ಹೇಳ್ತೀವಿ. ಓಕೆ, ಈಗ ಒಂದು ಕೆಲಸ ಮಾಡೋಣ. ಡಿ ಈ ಕಡೆ ಲೆಫ್ಟಿಗೆ ತರೋಣ. ಡಿ ಅನ್ನ ಲೆಫ್ಟಿಗೆ ತರೋಣ. ನೋಡಿ, ಎ ಆ ಕಡೆ ರೈಟಿಗೆ ಒಯ್ಯೋಣ. ಅಂದರೆ ಇದರತ್ತ 16d ಮೈನಸ್ 14d is equals 2a minus a plus 5 ಅಂತ ಹೇಳ್ತೀವಿ. ಓಕೆ, ಈ ಈಕ್ವೇಶನ್ ಅಲ್ಲಿ ಇಲ್ಲಿ ನೋಡಿ 16ದಲ್ಲಿ 14 ಕಳಿತೀನಿ. ಎಷ್ಟು ಡಿ ಆಗುತ್ತೆ? 2d is equals a plus 5 ಆಗುತ್ತೆ. 2d is equals a plus 5 ಆಗುತ್ತೆ. ಓಕೆ, ನೆಕ್ಸ್ಟ್ ಇದು 5 ಈ ಕಡೆ ತಗೊಂಬರೋಣ. 5 ಲೆಫ್ಟ್ ಸೈಡ್ ತರೋಣ. ಇಟ್ ಮೀನ್ಸ್ 2d ಮೈನಸ್ 5 ಎದಕ್ಕೆ ಸಮ ಅಂತಂದ್ರೆ ಎಗೆ ಸಮ. ಎ ವ್ಯಾಲ್ಯೂ ಎಷ್ಟಂತ ಗೊತ್ತಾಯ್ತು ಇವಾಗ? ಎ ವ್ಯಾಲ್ಯೂ 2d ಮೈನಸ್ 5. ಇಟ್ ಮೀನ್ಸ್ ಈಕ್ವೇಶನ್ ನಂಬರ್ ಇದಕ್ಕೆ 2 ಅನ್ನೋಣ. ಇದೇ ಬೆಲೆಯನ್ನು ಈ ಈಕ್ವೇಶನ್ ಅಲ್ಲಿ ತುಂಬ್ತೀನಿ. ಎ ವ್ಯಾಲ್ಯೂವನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೋಡಿ, ಎ ಇದ್ದಲ್ಲಿ ಎಷ್ಟು ಹಾಕ್ತೀನಿ? 2d ಮೈನಸ್ 5 ಹಾಕ್ತೀನಿ. ನೋಡಿ, ಎ ಇದ್ದಲ್ಲಿ 2d ಮೈನಸ್ 5 ಪ್ಲಸ್ 10d ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ? 43. ಈಸ್ ಈಕ್ವಲ್ಸ್ ಎಷ್ಟು? 43 ಅಂತ ಹೇಳ್ತೀವಿ. ಓಕೆ, ಈಗ ಈ 5 ಆ ಕಡೆ ಹೋಗುತ್ತೆ, 5 ರೈಟ್ ಸೈಡ್ ಹೋಗುತ್ತೆ. ದಟ್ ಮೀನ್ಸ್ 2d ಪ್ಲಸ್ 10d ಅಂದರೆ ಎಷ್ಟು? 12d ಅಂತ ಹೇಳ್ತೀವಿ. 12d ಈಸ್ ಈಕ್ವಲ್ಸ್ 43. ನೋಡಿ, ಇದು ಆ ಕಡೆ ರೈಟ್ ಸೈಡ್ ಹೋದಾಗ ಪ್ಲಸ್ ಆಗುತ್ತೆ. ಓಕೆ, ಇವಾಗ 12d ಈಸ್ ಈಕ್ವಲ್ಸ್ 48 ಆಯಿತು. 12d ಈಸ್ ಈಕ್ವಲ್ಸ್ 48. 12 1 12, 12 4 ಅಂತ ಹೇಳ್ತೀವಿ. 12 4 d ಈಸ್ ಈಕ್ವಲ್ಸ್ ಎಷ್ಟು? d ಈಸ್ ಈಕ್ವಲ್ಸ್ 4 ಅಂತ ಹೇಳ್ತೀವಿ. d ಈಸ್ ಈಕ್ವಲ್ಸ್ 4. d ಈಸ್ ಈಕ್ವಲ್ಸ್ 4 ಆದರೆ a ಎಷ್ಟಾಗುತ್ತೆ ಅಂತ ಫೈಂಡ್ ಮಾಡೋಣ. ನೋಡಿ, that implies ಇಲ್ಲೇ ಬರೀತೀನಿ. d ಇದ್ದಲ್ಲಿ 4 ಹಾಕ್ತೀನಿ. ಅಂದರೆ ಇದರರ್ಥ 2 into 4 minus 5 ಈಸ್ ಈಕ್ವಲ್ಸ್ a ಅಂತ ಗೊತ್ತಿದೆ. ಇವಾಗ ನೋಡಿ, 2 into 4 ಅಂದರೆ ಎಷ್ಟಾಯಿತು? 8. 8ಅಲ್ಲಿ 5 ಮೈನಸ್ ಮಾಡೋಣ. 8ಅಲ್ಲಿ 5 ಮೈನಸ್ ಮಾಡೋಣ, ಎಷ್ಟು ಬರ್ತದೆ? a ಈಸ್ ಈಕ್ವಲ್ಸ್
3 ಆಗುತ್ತೆ. ಎ ಇಸ್ ಈಕ್ವಲ್ಸ್ 3. ಎ 3 ಆಗಿದೆ, ಡಿ 4 ಆಗಿದೆ. ಈಗ ಎನ್ನೇ ಪದ ಅಂದರೆ ಎನ್ ಇಸ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಸೂತ್ರದಲ್ಲಿ ಎ ಮತ್ತು ಡಿ ವ್ಯಾಲ್ಯೂ ಹಾಕೋಣ. ಎ ಮತ್ತು ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಅಂದಲ್ಲಿ 3 ಹಾಕ್ತೀನಿ, ಎನ್ ಇದ್ದಲ್ಲಿ ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಡಿ ವ್ಯಾಲ್ಯೂ 4 ಇದೆ. ಓಕೆ, ಇವಾಗ 3 ಪ್ಲಸ್ 4 ಇಂಟು ಎನ್ ಅಂದ್ರೆ 4n, 4 ಇಂಟು ಮೈನಸ್ 1 ಅಂದ್ರೆ -4. ಓಕೆ, ಇವಾಗ 4n, 3ಯಲ್ಲಿ 4 ಕಳೆರಿ -1 ಬರುತ್ತೆ. ಇಟ್ ಮೀನ್ಸ್ ಎನ್ನೇ ಪದ ಎಷ್ಟಪ್ಪ ಅಂತಂದ್ರೆ 4n minus 1 ಅಂತ ಹೇಳ್ತೀವಿ. Question number 3. The 8th term of an AP is half of its second term and 11th term exceeds 1/3 of 4th term by 1. Find the 15th term ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮೊದಲನೇದಾಗಿ 8ನೇ ಪದ, ಸಮಾಂತರ ಶ್ರೇಣಿಗೆ 8ನೇ ಪದವು 2ನೇ ಪದದ ಅರ್ಧದಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸಮಾಂತರ ಶ್ರೇಣಿಯ 8ನೇ ಪದ ಎದರ ಅರ್ಧದಷ್ಟು? 2ನೇ ಪದದ ಅರ್ಧದಷ್ಟು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಇಷ್ಟು ಬರೆದಿದ್ದೀನಿ. ಅದೇ ಥರ ನೋಡಿ 11th ಟರ್ಮ್ 11ನೇ ಪದ 4ನೇ ಪದದ 3ನೇ ಒಂದರಷ್ಟಕ್ಕಿಂತ 1 ಹೆಚ್ಚಾಗಿದೆ. 4ನೇ ಪದ ನೋಡಿ, 11ನೇ ಪದ ಏನಾಗಿದೆ ಅಂತ ಹೇಳ್ತಾ ಇದ್ರ, 4ನೇ ಪದದ 3ನೇ ಒಂದರಷ್ಟು ಅಂದ್ರೆ 1/3 ಇಂಟು A4, ಅದಕ್ಕಿಂತ ಎಷ್ಟು ಹೆಚ್ಚಿದೆ ಅಂದ್ರೆ 1 ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, 11th ಟರ್ಮ್ exceeds 1/3 of 4th term by 1 ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ A11 ಎದಕ್ಕೆ ಸಮ ಅಂತಂದ್ರೆ 1/3 ಇಂಟು A4 ಪ್ಲಸ್ 1 ಅಂತ ಹೇಳ್ತೀವಿ. ಓಕೆ, ಇದನ್ನ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬಳಸಿ ಸಿಂಪ್ಲಿಫೈ ಮಾಡೋಣ. 2 ಈ ಕಡೆ ಬರುತ್ತೆ ಲೆಫ್ಟ್ ಸೈಡ್ಗೆ. ಹಾಗಾದ್ರೆ 2 ಇನ್ ದ ಬ್ರಾಕೆಟ್ ಆಫ್ A8 ಅಂದ್ರೆ A ಪ್ಲಸ್ 7D ಈಸ್ ಈಕ್ವಲ್ಸ್ A2 ಅಂದ್ರೆ A ಪ್ಲಸ್ ಡಿ ಅಂತ ಹೇಳ್ತೀವಿ. A ಪ್ಲಸ್ ಡಿ ಇದು ಮಲ್ಟಿಪ್ಲೈ ಮಾಡೋಣ. ನೋಡಿ, 2A plus 14D ಈಸ್ ಈಕ್ವಲ್ಸ್ A ಪ್ಲಸ್ ಡಿ ಅಂತ ಹೇಳ್ತೀವಿ. ಓಕೆ, ಈ ಎ ಕಡೆ ಲೆಫ್ಟಿಗೆ ತೊಗೊಂಬಂದ್ರೆ ಮೈನಸ್ ಆಗುತ್ತೆ. ಅಂದರೆ 2Aಯಲ್ಲಿ 1A ಕಳೆದೀವಿ ಅಂದ್ರೆ ಉಳಿದಿದ್ದು A. 14Dಯಲ್ಲಿ 1D ಕಳೆದ್ರೆ ಎಷ್ಟು? 13D ಈಸ್ ಈಕ್ವಲ್ಸ್ 0. ಇಟ್ ಮೀನ್ಸ್ A ಈಸ್ ಈಕ್ವಲ್ಸ್ ಮೈನಸ್ 13D ಅಂತ ಹೇಳ್ತೀವಿ. A ಈಸ್ ಈಕ್ವಲ್ಸ್ ಮೈನಸ್ 13D. ಇಲ್ಲಿ 3 ಲೆಫ್ಟಿಗೆ ತರೋದಕ್ಕಿಂತ ಮುಂಚೆ ಇದು LCM ತಗೋಬೇಕಾಗುತ್ತೆ. ಈ 3 ಈ ಕಡೆ ಮಲ್ಟಿಪ್ಲೈ ಮಾಡೋಣ. ನೋಡಿ, A11 ಈಸ್ ಈಕ್ವಲ್ಸ್ A4 ಪ್ಲಸ್ 3 ಡಿವೈಡೆಡ್ ಬೈ 3. ಇವಾಗಿದ್ದು 3 ಲೆಫ್ಟಿಗೆ ಬರುತ್ತೆ. ಇಟ್ ಮೀನ್ಸ್ 3 ಇನ್ ದ ಬ್ರಾಕೆಟ್ ಆಫ್ A ಪ್ಲಸ್ 10D ಈಸ್ ಈಕ್ವಲ್ಸ್ ನೋಡಿ, A4 ಅಂದ್ರೆ A ಪ್ಲಸ್ 3D ಪ್ಲಸ್ 3 ಅಂತ ಹೇಳ್ತೀವಿ. ಓಕೆ, 3 ಇಂಟು A ಅಥವಾ ನೋಡಿ A ಇದ್ದಲ್ಲಿ ಇನ್ ಪ್ಲೇಸ್ ಆಫ್ A ಏನು ಮಾಡೋಣ? -13D ಹಾಕೋಣ. -13D ಪ್ಲಸ್ 10D ಈಸ್ ಈಕ್ವಲ್ಸ್ -13D ಪ್ಲಸ್ 3 ಅಂತ ಹೇಳ್ತೀನಿ. ಓಕೆ, ಇವಾಗ 3 ಇನ್ ದ ಬ್ರಾಕೆಟ್ ಆಫ್ ನೋಡಿ 10ಅಲ್ಲಿ 13 ಕಳ್ತೀನಿ, -3D ಆಗುತ್ತೆ. -3D ಈಸ್ ಈಕ್ವಲ್ಸ್ ಇದು ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಇದು 13 -13D ಪ್ಲಸ್ 3D ಪ್ಲಸ್ 3 ಅಂತ ಹೇಳ್ತೀವಿ. ಇವಾಗ ನೋಡಿ -10D 3Dಯಲ್ಲಿ 13D ಕಳೆದ್ರೆ -10D ಆಗುತ್ತೆ ಪ್ಲಸ್ 3 ಆಗುತ್ತೆ. ಈ 10D ಲೆಫ್ಟಿಗೆ ತೊಗೊಂಬರ್ತೀನಿ, 10D ಲೆಫ್ಟಿಗೆ ತರ್ತೀನಿ, ಇದರ ಅರ್ಥ ಪ್ಲಸ್ 10D ಆಗುತ್ತೆ. 3 3s 9D ಈಸ್ ಈಕ್ವಲ್ಸ್ ಎಷ್ಟು? 3. ಅಂದರೆ ಇದರ ಅರ್ಥ ನೋಡಿ 10Dಯಲ್ಲಿ 9D ಕಳೆದ್ರೆ ಎಷ್ಟು D ಉಳಿತದ? 1D ಈಸ್ ಈಕ್ವಲ್ಸ್ ಎಷ್ಟು? 3 ಅಂತ ಹೇಳ್ತೀವಿ. D ಈಸ್ ಈಕ್ವಲ್ಸ್ 3 ಆಗಿದೆ. A ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ ನೋಡಿ, A ಈಸ್ ಈಕ್ವಲ್ಸ್ -13 ಇಂಟು 3 ಅಂದ್ರೆ A ಈಸ್ ಈಕ್ವಲ್ಸ್ -39. 13 3s 39 ಅಂತ ಹೇಳ್ತೀವಿ. A ಈಸ್ ಈಕ್ವಲ್ಸ್ 39. D 3 ಅಂತ ಗೊತ್ತಾಗಿದೆ, A -39 ಅಂತ ಗೊತ್ತಾಗಿದೆ. ಹಾಗಾದರೆ 15th ಟರ್ಮನ್ನು ಫೈಂಡ್ ಮಾಡಬೇಕಾಗಿದೆ. 15th ಟರ್ಮ್ ನೋಡಿ, A15 ಈಸ್ ಈಕ್ವಲ್ಸ್ A ಪ್ಲಸ್ 14D ಅಂತ ಹೇಳ್ತೀವಿ. ಓಕೆ, A ಈಸ್ -39. 14 ಇಂಟು 3 D ವ್ಯಾಲ್ಯೂ 3 ಅಂತ ಹೇಳ್ತೀವಿ. ಓಕೆ, ಇವಾಗ
-39 ಪ್ಲಸ್ 14 42 ಅಂತ ಹೇಳ್ತೀವಿ. ಓಕೆ, 42 ಅಲ್ಲಿ 39 ಕಳೆನ ಇಷ್ಟು ಬರುತ್ತದೆ, 3 ಬರುತ್ತದೆ. ಹಾಗಾದ್ರೆ ಸಮಾಂತರ ಶ್ರೇಣಿಯ 15ನೇ ಪದ ಎಷ್ಟಪ್ಪ ಅಂತಂದ್ರೆ 3 ಅಂತ ಹೇಳ್ತೀವಿ. ಓಕೆ, 15ನೇ ಪದ 3. Question number 4. Show that the sum of m plus nth term and m minus nth term of an AP is equal to twice the mth term ಅಂತ ಹೇಳ್ತಾ ಇದೀವಿ. mth term ನೋಡಿ, ಇವಾಗ ಇಲ್ಲಿ ಏನು ಹೇಳಿದಾರ ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, m plus nth term ಅಂದ್ರೆ a m plus n, ಮತ್ತು ಇನ್ನೊಂದು m minus n ಅಂದ್ರೆ a m minus n. ಈ ಎರಡೂ ಪದಗಳ ಮೊತ್ತ n-ನೇ ಪದದ ಇದು m-ನೇ ಪದದ ಎರಡರಷ್ಟಕ್ಕೆ ಸಮ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 2 ಇಂಟು am ಅಂತ ಬರೀರಿ. 2 ಇಂಟು am ಅಂದ್ರೆ ಇದನ್ನ ನಾವು ಸಾಧಿಸಬೇಕಾದದ್ದು. ಓಕೆ, ಇವಾಗ ನೋಡಿ, ಫಸ್ಟ್ ಎಡಭಾಗ LHS ಏನಿದೆ, m ಪ್ಲಸ್ nth ಟರ್ಮ್ ಮತ್ತು m ಮೈನಸ್ nth ಟರ್ಮ್ಗಳ ಮೊತ್ತ. ಓಕೆ, m ಪ್ಲಸ್ nth ಟರ್ಮ್ ಅಂದಾಗ a ಪ್ಲಸ್ m ಪ್ಲಸ್ n ಮೈನಸ್ 1 ಇಂಟು ನೋಡಿ -1 ಇಂಟು d, ಇದು m ಪ್ಲಸ್ nth ಟರ್ಮ್. ಈಗ m ಮೈನಸ್ nth ಟರ್ಮ್ ಅಂದ್ರೆ a ಪ್ಲಸ್ m ಮೈನಸ್ n ಮೈನಸ್ 1 ಇಂಟು ಡಿ ಅಂತ ಹೇಳ್ತೀವಿ. ಓಕೆ, ಈಗ ಇಲ್ಲಿ a ಮತ್ತು a ಆ್ಯಡ್ ಮಾಡಿದ್ರೆ 2a ಆಯಿತು. ನೋಡಿ, ಡಿ ಇಂಟು ಎಮ್ ಅಂದ್ರೆ ಎಮ್ ಡಿ ಆಗುತ್ತೆ, ಡಿ ಇಂಟು ಎನ್ ಅಂದ್ರೆ ಎನ್ ಡಿ ಆಗುತ್ತೆ, ಡಿ ಇಂಟು -1 ಅಂದ್ರೆ ಮೈನಸ್ ಡಿ ಆಗುತ್ತೆ, ಪ್ಲಸ್ ಎ ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ. ನೋಡಿ, ಡಿ ಇಂಟು ಎಮ್ ಅಂದ್ರೆ ಎಮ್ ಡಿ, ನೆಕ್ಸ್ಟ್ ಡಿ ಇಂಟು -n ಅಂದ್ರೆ ಮೈನಸ್ ಎನ್ ಡಿ, ಡಿ ಇಂಟು -1 ಅಂದ್ರೆ ಮೈನಸ್ ಡಿ ಅಂತ ಹೇಳ್ತೀವಿ. ಓಕೆ, ಮೈನಸ್ ಎನ್ ಡಿ ಪ್ಲಸ್ ಎನ್ ಡಿ ಕ್ಯಾನ್ಸಲ್ ಆಗುತ್ತೆ. ಇಟ್ ಮೀನ್ಸ್ 2a ಪ್ಲಸ್ 2md ಮೈನಸ್ 2d. ನೋಡಿ, -d ಮೈನಸ್ 2d md ಪ್ಲಸ್ 2md ಅಂದರೆ ಇಟ್ ಮೀನ್ಸ್ 2 in the bracket of a plus m minus 1 into d. ಓಕೆ, ಇವಾಗ ಇದರ ಅರ್ಥ ಏನಪ್ಪ ಅಂತಂದರೆ a ಪ್ಲಸ್ m ಮೈನಸ್ 1 ಇಂಟು ಡಿ ಅಂದ್ರೆ ಇದು ಎಮ್ನೇ ಪದ. ದ್ಯಾಟ್ ಇಂಪ್ಲೈಸ್ ನೋಡಿ, m ಪ್ಲಸ್ n-ನೇ ಪದ ಮತ್ತು m ಮೈನಸ್ n-ನೇ ಪದ ಇವುಗಳ ಮೊತ್ತ ಎದಕ್ಕೆ ಸಮ ಆಗಿದೆ ಅಂದ್ರೆ m ಪದದ ಎರಡರಷ್ಟಕ್ಕೆ ಸಮ ಆಗಿದೆ ಅಂತ ಹೇಳ್ತೀವಿ. Question number 5. If 9th term of an AP is 0, prove that its 29th term is twice of its 19th term ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, 9ನೇ ಪದ 0 ಆಗಿದೆ. ಹಾಗಾದ್ರೆ 29ನೇ ಪದವು 19ನೇ ಪದದ ಎರಡರಷ್ಟು ಇದೆ ಅಂತ ಸಾಧಿಸಬೇಕಾಗಿದೆ. ನೋಡಿ, ಮೊದಲ 9th ಟರ್ಮ್ 0 ಆಗಿದೆ. ಏನು ಸಾಧಿಸಿ ಅಂತ ಹೇಳಿದ್ದಾರೆ ಅಂದ್ರೆ 29ನೇ ಪದ ನೋಡಿ 19ನೇ ಪದದ ಎರಡರಷ್ಟಿದೆ ಅಂತ ಹೇಳಬೇಕು. ಇದನ್ನ ನಾವು ಪ್ರೂವ್ ಮಾಡಬೇಕು. ಹಾಗಾದ್ರೆ ಫಸ್ಟು ಏನು ಮಾಡಿ ನೋಡಿ, ಇಲ್ಲಿ a9 ಅಂದಾಗ ಏನು ಬರುತ್ತೆ, a ಪ್ಲಸ್ 8d ಈಸ್ ಈಕ್ವಲ್ಸ್ 0. ನೋಡಿ, ಇವಾಗ a ಈಸ್ ಈಕ್ವಲ್ಸ್ ಈ 8d ರೈಟ್ ಸೈಡ್ ಕಳಿಸ್ತೀನಿ. ಇಟ್ ಮೀನ್ಸ್ -8d ಆಗುತ್ತೆ, -8d. a ಈಸ್ ಈಕ್ವಲ್ಸ್ -8d. ಈಗ ಇದ್ರ ಅರ್ಥ ಇವಾಗ ನಾನೇನು ಮಾಡ್ಬೇಕಂತಂದ್ರೆ ನೋಡಿ, a ವ್ಯಾಲ್ಯೂ ಎಷ್ಟಾಗಿದೆ -8d. ನಾನು 29ನೇ ಪದ ಹೇಗೆ ಬರೀತೀನಿ ನೋಡಿ, 29ನೇ ಪದ ಅಂದಾಗ a ಪ್ಲಸ್ 28d, a ಪ್ಲಸ್ ಎಷ್ಟು 28d ಅಂತ ಹೇಳ್ತೀವಿ, a ಪ್ಲಸ್ 28d. ಹಾಗಿದ್ರೆ ಈಗ ನೋಡಿ, ಇದರಲ್ಲೇ a29 ಅಂದರೆ a ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ. a ವ್ಯಾಲ್ಯೂ ಎಷ್ಟಿದೆ, -8d ಇದೆ, 8d. ಇವಾಗ ಪ್ಲಸ್ 28d. ಇದರ ಅರ್ಥ ಏನಪ್ಪ ಅಂತಂದರೆ
A29 ಎಷ್ಟಾಗುತ್ತೆ ನೋಡಿ, 28D ದಲ್ಲಿ 8D ಕಳಿತೀವಿ, ಎಷ್ಟು ಡಿ ಬರ್ತದ, 20D ಆಗುತ್ತೆ, 20D. ಓಕೆ, ಅದೇ ಥರ ರೈಟ್ ಸೈಡ್ ನೋಡಿ, ರೈಟ್ ಸೈಡ್ದು ಆನ್ಸರ್ ಎಷ್ಟಾಗುತ್ತೆ, ಇದು ಏನಪ್ಪ ಅಂತಂದರೆ ಇದು LHS. ಈಗ 19th ಟರ್ಮ್ ನೋಡಿ, 19th ಟರ್ಮ್ A19 ಈಸ್ ಈಕ್ವಲ್ಸ್ ಎಷ್ಟು ಬರೀಬೇಕು ನಾನು ಇವಾಗ, A ಪ್ಲಸ್ 18D ಅಂತ ಬರೀಬೇಕು ನೋಡಿ. A19 ಈಸ್ ಈಕ್ವಲ್ಸ್ A ವ್ಯಾಲ್ಯೂ ಮೈನಸ್ 8D ಪ್ಲಸ್ 18D. ಇವಾಗ A19 ಇದಕ್ಕೆ ಸಮ ಅಂತಂದ್ರೆ 10Dಗೆ ಸಮ. 18Dಯಲ್ಲಿ 8D ಕಳೆದೀನಿ, 10D ನೋಡಿ. A19 ಈಸ್ ಈಕ್ವಲ್ಸ್ 10D ಆಗಿದೆ, A29 ಈಸ್ ಈಕ್ವಲ್ಸ್ 20D ಆಗಿದೆ. ಇದು 20D ಇದ್ರೆ ಇದು 10D, ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನೋಡಿ, 29ನೇ ಪದ 19ನೇ ಪದದ ಎರಡರಷ್ಟಿದೆ ಅಂತ ಅರ್ಥ. 19ನೇ ಪದದ ಎರಡರಷ್ಟಿದೆ ಅಂದರೆ ಈ 10Dಗೆ 2ನಿಂದ ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ ನಮಗೆ, 20D ಆಗುತ್ತೆ. ಅದರಿಂದ 29ನೇ ಪದ 19ನೇ ಪದದ ಎರಡರಷ್ಟಿದೆ. ಕ್ವಶನ್ ನಂಬರ್ 6, ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 12 ಮತ್ತು ಅವುಗಳ ಗಣಗಳ ಮೊತ್ತ 216 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಓಕೆ, ಹಾಗಾದ್ರೆ ನೋಡಿ, ಎಪಿಯ ಸಮಾಂತರ ಶ್ರೇಣಿಗೆ 3 ಅನುಕ್ರಮ ಪದಗಳು ಯಾವಾಗಿರಲಿ ಅಂತ ತಗೊಳ್ಳೋಣ. ಮೊದಲನೇ ಪದ A-D ಆಗಿರಲಿ, ಎರಡನೇ ಪದ A ಆಗಿರಲಿ, ಮೂರನೇ ಪದ A+D ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಓಕೆ, ಇವುಗಳ ಮೊತ್ತ ಎಷ್ಟಿದೆ ಅಂತಂದರೆ ನೋಡಿ, A-D ಪ್ಲಸ್ A ಪ್ಲಸ್ A+D ಇವುಗಳ ಮೊತ್ತ 12. ಹಾಗಾದ್ರೆ -D ಪ್ಲಸ್ D ಕ್ಯಾನ್ಸಲ್ ನೋಡಿ. ಸಮ್ ಆಫ್ 3A ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ, 12. 3 1s 3 4s. ಹಾಗಾದರೆ A ಈಸ್ ಈಕ್ವಲ್ಸ್ ಎಷ್ಟಾಯಿತು, 4. A ಈಸ್ ಈಕ್ವಲ್ಸ್ 4. ಓಕೆ, ಅವುಗಳ ಗಣಗಳ ಮೊತ್ತ 216 ಅಂತ ಹೇಳ್ತಾ ಇದ್ದಾರೆ. ಗಣಗಳ ಮೊತ್ತ ಅಂದಾಗ A-D ಹೋಲ್ ಕ್ಯೂಬ್ ಪ್ಲಸ್ A³ ಪ್ಲಸ್ A+D ಹೋಲ್ ಕ್ಯೂಬ್ ಈಸ್ ಈಕ್ವಲ್ಸ್ 216. ನೋಡಿ, ಅವುಗಳ ಗಣಗಳ ಮೊತ್ತ ಎಷ್ಟಿದೆ, 216. ನೋಡಿ, A-D ಹೋಲ್ ಕ್ಯೂಬ್ ಇದನ್ನು ಬಿಡಿಸಿ ಬರೆದ್ರೆ A³ ಮೈನಸ್ D³ ಮೈನಸ್ 3A² ಪ್ಲಸ್ 3AD² ನೋಡಿ, ಇದು A³ ಪ್ಲಸ್ A³ A+D ಹೋಲ್ ಕ್ಯೂಬನ್ನು ಬಿಡಿಸಿ ಬರೆದ್ರೆ A³ ಪ್ಲಸ್ D³ ಪ್ಲಸ್ 3A² ಪ್ಲಸ್ 3AD² ಈಸ್ ಈಕ್ವಲ್ಸ್ 216 ಅಂತ ಹೇಳ್ತೀವಿ. ಓಕೆ, D³ ಕ್ಯಾನ್ಸಲ್, ಮೈನಸ್ 3A² ಪ್ಲಸ್ 3A² ಕ್ಯಾನ್ಸಲ್. ಈಗ ಉಳಿದದ್ದನ್ನು ಸಮ್ ಮಾಡೋಣ. A³ ಪ್ಲಸ್ A³ ಪ್ಲಸ್ A³ ಅಂದ್ರೆ A³ ಎಷ್ಟದಾವ, 3A³. ಓಕೆ, 3AD² ಎಷ್ಟು AD² ಆಗುತ್ತೆ, 6AD² ಈಸ್ ಈಕ್ವಲ್ಸ್ 216. ಇವಾಗ 3 ಕಾಮನ್ ತಗೊಳ್ಳೋಣ. 3 ಕಾಮನ್ ತಗೊಂಡ್ರೆ A³ ಪ್ಲಸ್ 2AD² ಈಸ್ ಈಕ್ವಲ್ಸ್ 216. 3 1s 3 7s 21, 3 2s 6 ಅಂತ ಹೇಳ್ತೀವಿ. ಇಟ್ ಮೀನ್ಸ್ ನೋಡಿ, ಇವಾಗ A³ ಪ್ಲಸ್ 2AD² ಈಸ್ ಈಕ್ವಲ್ಸ್ 72. ಈಗ A ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. A ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, 4³ ಪ್ಲಸ್ 2 × 4D² ಈಸ್ ಈಕ್ವಲ್ಸ್ 72 ಅಂತ ಹೇಳ್ತೀವಿ. ಓಕೆ, 4³ ಅಂದ್ರೆ 64, 2 × 4 ಅಂದರೆ 8 ಆಗುತ್ತೆ. 8D² ಈಸ್ ಈಕ್ವಲ್ಸ್ ಎಷ್ಟು, 72. 64 ದಟ್ ಸೈಡ್ ಹೋಗುತ್ತೆ, ಆವಾಗ ಮೈನಸ್ ಆಗುತ್ತೆ. 8D² ಈಸ್ ಈಕ್ವಲ್ಸ್ 72 ಮೈನಸ್ 64. ಓಕೆ, 8D² ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ, 72 ಅಲ್ಲಿ
64 ಮೈನಸ್ ಮಾಡಿದ್ರೆ 8 ಬರುತ್ತೆ. 8 1 8. ಹಾಗಾದ್ರೆ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಎಷ್ಟಾಗಿದೆ 1. ಇಟ್ ಮೀನ್ಸ್ ಡಿ ಈಸ್ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 1 ಅಂತ ಹೇಳ್ತೀವಿ. ಡಿ ಈಸ್ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 1. ಓಕೆ, ಡಿ ಪ್ಲಸ್ ಆರ್ ಮೈನಸ್ 1 ಆಗಿದೆ. ನಾವು ಇವಾಗ ಏನು ಮಾಡ್ತೀನಿ, ಡಿ ವ್ಯಾಲ್ಯೂ ಪ್ಲಸ್ 1 ತಗೋತೀನಿ. ನೋಡಿ, ಇಫ್ ಡಿ ಈಸ್ ಈಕ್ವಲ್ಸ್ 1 ದೆನ್ ದ್ಯಾಟ್ 3 ಟರ್ಮ್ಸ್, ನೋಡಿ 4ರಲ್ಲಿ ಎಷ್ಟು ಮೈನಸ್ ಮಾಡ್ತೀನಿ, 1 ಮೈನಸ್ ಮಾಡ್ತೀನಿ, 3 ಆಗುತ್ತೆ. ನೆಕ್ಸ್ಟ್ 4 ಆಗುತ್ತೆ. ಅದರ ನಂತರ ನೋಡಿ 1 ಪ್ಲಸ್ ಮಾಡ್ತೀನಿ 4ಗೆ ಅಂದರೆ 5. ನೋಡಿ, ಇವು 3 ಪದಗಳ ಮೊತ್ತ ಎಷ್ಟಾಗಿದೆ, 12 ಆಗುತ್ತೆ. ಮತ್ತು ಇವುಗಳ ಘನಗಳ ಮೊತ್ತ ಎಷ್ಟಾಗುತ್ತೆ, 216. ಕ್ವಶನ್ ನಂಬರ್ 7. ಒಂದು ತ್ರಿಭುಜದ 3 ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ದೊಡ್ಡ ಕೋನ ಚಿಕ್ಕ ಕೋನದ 2ರಷ್ಟಿದೆ. ಹಾಗಾದ್ರೆ ಆ 3 ಕೋನಗಳನ್ನು ಕಂಡುಹಿಡಿಯಿರಿ. ಓಕೆ, ಈಗ ನೋಡಿ, ಒಂದು ತ್ರಿಭುಜದ 3 ಕೋನಗಳು, ತ್ರಿಭುಜದ 3 ಕೋನಗಳು ಯಾವಂತ ತಗೊಳ್ಳೋಣ. ನೋಡಿ, A1, A2, A3 ಸಮಾಂತರ ಶ್ರೇಣಿಯ 3 ಪದಗಳು ಅಂತ ತಗೊಂಡಿದ್ದೀನಿ. ಹಾಗಿದ್ರೆ ಈಗ ನೋಡಿ, A1 ಅಂದ್ರೆ A ಆಗಿರುತ್ತದೆ. ಅವುಗಳ ಮೊತ್ತ ನೋಡಿ, ಒಂದು ತ್ರಿಭುಜದ 3 ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿಗೆ ಸಮ ಇರ್ತದೆ. ಹಾಗಾದ್ರೆ A1 ಪ್ಲಸ್ A2 ಪ್ಲಸ್ A3 ಎಷ್ಟಕ್ಕೆ ಸಮ ಆಗುತ್ತೆ, 180 ಡಿಗ್ರಿ. ಬಿಕಾಸ್ ಆಫ್ ASP ಆಫ್ ಟ್ರಯಾಂಗಲ್, ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್, ತ್ರಿಭುಜದ ಎಲ್ಲ ಅವಳಕೋನಗಳ ಮೊತ್ತ 180ಗೆ ಸಮ ಆಗಿರ್ತದೆ. A1 ಅಂದ್ರೆ A, A2 ಅಂದ್ರೆ A ಪ್ಲಸ್ ಡಿ, A3 ಅಂದ್ರೆ A ಪ್ಲಸ್ 2D ಅಂತ ಹೇಳ್ತೀವಿ. ಈಸ್ ಈಕ್ವಲ್ಸ್ 180 ಡಿಗ್ರಿ. ಓಕೆ, ಈಗ ಎ ಅನ್ನ ಫಸ್ಟ್ ಸಮ್ ಮಾಡೋಣ. A ಪ್ಲಸ್ ಎ ಅಂದ್ರೆ 2A ಆಯಿತು. 2A ಪ್ಲಸ್ ಎ ಅಂದ್ರೆ 3A. ಡಿ ಪ್ಲಸ್ 2D ಅಂದ್ರೆ 3D ಈಸ್ ಈಕ್ವಲ್ಸ್ 180 ಡಿಗ್ರಿ. ಓಕೆ, 3 ಕಾಮನ್ ಬರುತ್ತೆ. ನೋಡಿ, 3 ಇನ್ ದ ಬ್ರಾಕೆಟ್ ಆಫ್ A ಪ್ಲಸ್ ಡಿ ಈಸ್ ಈಕ್ವಲ್ಸ್ 180 ಡಿಗ್ರಿ ಅಂತ ಹೇಳ್ತೀವಿ. 3 1 3 6 ಅಂದರೆ 360 ಅಂದರೆ A ಪ್ಲಸ್ ಡಿ ಈಸ್ ಈಕ್ವಲ್ಸ್ 60 ಡಿಗ್ರಿ. ಹಾಗಾದ್ರೆ A ಈಸ್ ಈಕ್ವಲ್ಸ್ 60 ಡಿಗ್ರಿ ಮೈನಸ್ ಡಿ ಅಂತ ಬರ್ಕೊಳ್ಳೋಣ. ಎ ವ್ಯಾಲ್ಯೂ ಎಷ್ಟು, ಎ ವ್ಯಾಲ್ಯೂ 60 ಡಿಗ್ರಿ ಮೈನಸ್ ಡಿ. ಇದಕ್ಕೆ ಇಕ್ವೇಶನ್ ನಂಬರ್ 1 ಅಂತ ಹೇಳೋಣ. ಓಕೆ, ಈಗ ದೊಡ್ಡ ಕೋನ ಚಿಕ್ಕ ಕೋನದ 2ರಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಕೋನ ಅಂದ್ರೆ A3 ಏನಾಗಿದೆ ಅಂತಂದ್ರೆ ಚಿಕ್ಕ ಕೋನದ 2ರಷ್ಟು, ಅಂದ್ರೆ ಮೊದಲನೇ ಕೋನ A1ಗಿಂತ ಡಬಲ್ ಇದೆ. ಹಾಗಾದ್ರೆ A3 ಅಂದ್ರೆ ನಾವು ಯಾವ ತರ ಬರಿತೀವಿ, A ಪ್ಲಸ್ 2D ಇದಕ್ಕೆ ಸಮ 2Aಗೆ ಸಮ ಅಂತ ಹೇಳ್ತಾ ಇದ್ದಾರೆ. ಈ A ಆ ಕಡೆ ಕಳಿಸೋಣ. ಹಾಗಾದ್ರೆ 2D ಈಸ್ ಈಕ್ವಲ್ಸ್ 2A ಮೈನಸ್ A ಆಗುತ್ತೆ. ಹಾಗಾದ್ರೆ 2D ಈಸ್ ಈಕ್ವಲ್ಸ್ A. ನೋಡಿ, 2D ಈಸ್ ಈಕ್ವಲ್ಸ್ A. ಈಗ A ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 2D ಈಸ್ ಈಕ್ವಲ್ಸ್ 60 ಡಿಗ್ರಿ ಮೈನಸ್ ಡಿ, 60 ಡಿಗ್ರಿ ಮೈನಸ್ ಡಿ. ಈ ಮೈನಸ್ ಡಿ ಕಡೆ ತಗೊಂಬರೋಣ. ನೋಡಿ ಎಷ್ಟಾಗುತ್ತೆ ಅಂತಂದ್ರೆ 2D ಪ್ಲಸ್ ಡಿ ಆಗುತ್ತೆ. 2D ಪ್ಲಸ್ ಡಿ ಈಸ್ ಈಕ್ವಲ್ಸ್ 60 ಡಿಗ್ರಿ. ಹಾಗಾದ್ರೆ 3D ಈಸ್ ಈಕ್ವಲ್ಸ್ 60 ಡಿಗ್ರಿ. 3 1 320 ಅಂತ ಕ್ಯಾನ್ಸಲ್ ಆಗ್ತೀವಿ. ಇಟ್ ಮೀನ್ಸ್ ಡಿ ಈಸ್ ಈಕ್ವಲ್ಸ್ 20 ಡಿಗ್ರಿ. ಡಿ ಈಸ್ ಈಕ್ವಲ್ಸ್ 20 ಡಿಗ್ರಿ. ಈಗ ನೋಡಿ, ಎ ಅನ್ನ ಕಂಡುಹಿಡಿಯೋಣ. ಇಲ್ಲಿ ಎ ಕಂಡುಹಿಡಿಬೇಕಾದ್ರೆ ಫ್ರಮ್ ಇಕ್ವೇಶನ್ 1 ಅಂತ ಹೇಳ್ತೀನಿ. ಫ್ರಮ್ ಇಕ್ವೇಶನ್ 1 ಎ ಈಸ್ ಈಕ್ವಲ್ಸ್ 60 ಡಿಗ್ರಿ ಮೈನಸ್ ಡಿ ಅಂತ ಇದೆ. ಅದರಿಂದ ಎ ಈಸ್ ಈಕ್ವಲ್ಸ್ 60 ಡಿಗ್ರಿ ಮೈನಸ್ 20 ಡಿಗ್ರಿ. ಅಂದರೆ ಇಟ್ ಮೀನ್ಸ್ ಎ ಈಸ್ ಈಕ್ವಲ್ಸ್ 40 ಡಿಗ್ರಿ. ಎ ಈಸ್ ಈಕ್ವಲ್ಸ್ 40 ಡಿಗ್ರಿ. ನೋಡಿ, ಮೊದಲನೇ ಕೋನ ಎಷ್ಟಾಯಿತು, 40 ಡಿಗ್ರಿ. ಅದೇ ಥರ ಎರಡನೇ ಕೋನ ಎ ಪ್ಲಸ್ ಡಿ ಅಂದರೆ ಎಷ್ಟಾಗುತ್ತೆ, 60 ಡಿಗ್ರಿ. ಇದು ಎರಡನೇ ಕೋನ. ನೆಕ್ಸ್ಟ್ ಎ ಪ್ಲಸ್
2D ಈಸ್ ಈಕ್ವಲ್ಸ್ 80 ಡಿಗ್ರಿ. 80 ಡಿಗ್ರಿ ನೋಡಿ, ಒಂದು ತ್ರಿಭುಜದ ಎಲ್ಲ ಕೋನಗಳನ್ನು ಕೂಡಿಸಿದ್ರೆ ಎಷ್ಟಾಗ್ತಿರ್ಬೇಕು? 180. 40 + 60 ಅಂದರೆ 100 ಆಗುತ್ತೆ. 100 + 80 ಅಂದರೆ 180. ಕ್ವಶನ್ ನಂಬರ್ 8. ಒಂದು ಎಪಿಯ ಮೊದಲ 5 ಪದಗಳ ಮತ್ತು ಮೊದಲ 7 ಪದಗಳ ಮೊತ್ತ 167 ಮತ್ತು ಅದೇ ಎಪಿಯ 10 ಪದಗಳ ಮೊತ್ತ 735 ಆದರೆ ಎಪಿಯ 20 ಪದಗಳ ಮೊತ್ತ ಕಂಡುಹಿಡಿಯಿರಿ. ಓಕೆ, ಫಸ್ಟ್ ಏನು ಕೊಟ್ಟಾರ ನೋಡಿ. ಒಂದು ಎಪಿಯ ಮೊದಲ 5 ಪದಗಳ ಮೊತ್ತ ಅಂದರೆ S5. ನೆಕ್ಸ್ಟ್ ಅದೇ ಎಪಿಯ ಮೊದಲ 7 ಪದಗಳ ಮೊತ್ತ ಅಂದರೆ S7. ಇವುಗಳ ಮೊತ್ತ ಎಷ್ಟು ಅಂತ ಹೇಳ್ತಾರ? 167. ಈಗ ಎರಡನೇ ಹೇಳಿಕೆ, ಅದೇ ಎಪಿಯ 10 ಪದಗಳ ಮೊತ್ತ ಅಂದರೆ S10. S10 ಈಸ್ ಈಕ್ವಲ್ಸ್ ಎಷ್ಟು? 235. ಈಗ SN ಫಾರ್ಮುಲಾ ಅಪ್ಲೈ ಮಾಡೋಣ ನೋಡಿ. SN ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇದು ಏನಾಗುತ್ತೆ ಅಂದ್ರೆ 5 / 2 ಇನ್ ದ ಬ್ರಾಕೆಟ್ ಆಫ್ 2a ಪ್ಲಸ್ ನೋಡಿ 5 - 1d ಅಂತ ಅಂದ್ರೆ 4d ಆಗಿರ್ತದೆ. ಪ್ಲಸ್ ಇಲ್ಲಿ ಏನಾಗುತ್ತೆ ನೋಡಿ 7 / 2 ಇನ್ ದ ಬ್ರಾಕೆಟ್ ಆಫ್ 2a ಪ್ಲಸ್ 6d. ಯಾಕಂದ್ರೆ 7 - 1 ಅಂದ್ರೆ 6 ಆಗುತ್ತೆ. ಇದರಿಂದ ಇದು ಎಷ್ಟಕ್ಕೆ ಸಮ? 167ಗೆ ಸಮ. ಓಕೆ, ಇಲ್ಲಿ ನೋಡಿ ಛೇದ 2 ಇದೆ. ಇದನ್ನ ಏನು ಮಾಡ್ತೀನಿ? ಈ ಕಡೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಈ ಛೇದವನ್ನು ಆ ಸೈಡ್ ಹೋಗ್ತೀನಿ. ದಟ್ ಮೀನ್ಸ್ ಈಗ 5 × 2 ಅಂದರೆ ಎಷ್ಟು? 10a. 5 × 2 ಅಂದಾಗ 10a. 5 × 4 ಅಂದರೆ 20d. ಓಕೆ, 7 × 2 ಎಷ್ಟಾಗುತ್ತೆ? 7 × 2 = 14a. 7 × 6 = 42d ಈಸ್ ಈಕ್ವಲ್ಸ್ 167 × 2. ನೋಡಿ, ಛೇದವನ್ನು ಆ ಕಡೆ ರೈಟ್ ಸೈಡ್ ಹೋದು ಮಲ್ಟಿಪ್ಲೈ ಮಾಡ್ತೀನಿ. ಈಗ 10a + 14a 10a + 14a ಅಂದರೆ 24a. 24a ಪ್ಲಸ್ 20d ಪ್ಲಸ್ 42d ಅಂದರೆ ಎಷ್ಟಾಗುತ್ತೆ? 62d ಆಗುತ್ತೆ. 62d ಈಸ್ ಈಕ್ವಲ್ಸ್, ಇದು ಡಬಲ್ ಮಾಡೋಣ ನೋಡಿ. 7 × 2 = 14, ಹಾಗೆ 6 × 2 = 12 ಪ್ಲಸ್ 1 13, 2 × 1 = 2 ಪ್ಲಸ್ 1 334 ಅಂತ ಹೇಳ್ತೀವಿ. ಓಕೆ, ಈಗ ಇಲ್ಲಿ 2 ಕಾಮನ್ ಬರುತ್ತೆ. ಇದರಿಂದ 2 ಕಾಮನ್ ಬಂದರೆ ಇದರ ಅರ್ಥ ಎಷ್ಟಾಗುತ್ತೆ ಅಂದರೆ 12a ಪ್ಲಸ್ 31d ಈಸ್ ಈಕ್ವಲ್ಸ್ 167 ಅಂತ ಹೇಳ್ತೀವಿ. ಇದು ಈಕ್ವೇಶನ್ 1 ಅಂತ ಹೇಳೋಣ. ಓಕೆ, ಇದು 10 ಪದಗಳ ಮೊತ್ತ. ಅದನ್ನು ಯಾವ ಥರ ಬರೀಬೋದು ನೋಡಿ. 10 / 2 ಇನ್ ದ ಬ್ರಾಕೆಟ್ ಆಫ್ SN ಸೂತ್ರ ಅಪ್ಲೈ ಮಾಡ್ತಾ ಇದ್ದೇನೆ. ಇನ್ ದ ಬ್ರಾಕೆಟ್ ಆಫ್ 2a ಪ್ಲಸ್ 9d. 10 - 1 ಅಂದರೆ 9. 10 - 1 ಅಂದರೆ ಎಷ್ಟಾಗುತ್ತೆ? 9 ಆಗುತ್ತೆ. ಈಸ್ ಈಕ್ವಲ್ಸ್ ಎಷ್ಟು? 235. ಓಕೆ, 2 × 1 = 2 5 ಹಾಗಾದ್ರೆ 5 ನಿಂದ 2ಗೆ ಮಲ್ಟಿಪ್ಲೈ ಮಾಡೋಣ. 5 × 2 = 10a. 10a ಪ್ಲಸ್ 5 9 = 45d ಈಸ್ ಈಕ್ವಲ್ಸ್ 235 ಅಂತ ಹೇಳ್ತೀವಿ. 235. ಇದು ಈಕ್ವೇಶನ್ ನಂಬರ್ ಎಷ್ಟಪ್ಪ ಅಂತಂದರೆ ಇಲ್ಲಿ ಕೂಡ 5 ಕಾಮನ್ ಬರುತ್ತೆ. ಹಾಗಾದರೆ 5 ಕಾಮನ್ ತೊಗೊಂಡು ಕ್ಯಾನ್ಸಲ್ ಮಾಡೋಣ. 2a ನೋಡಿ, 2a ಪ್ಲಸ್ 9d ಈಸ್ ಈಕ್ವಲ್ಸ್, ಇಲ್ಲಿ ನೋಡಿ ಯಾವ ಥರ ಕ್ಯಾನ್ಸಲ್ ಆಗ್ತಾ ಇದೀವಿ ಅಂದ್ರೆ 5 × 4 = 20, ನೆಕ್ಸ್ಟ್ 3 ಇರ್ತದ. 5 × 7 = 35. ಓಕೆ, ದಿಸ್ ಈಸ್ ಈಕ್ವೇಶನ್ ನಂಬರ್ 2 ಅಂತ ಹೇಳ್ತೀವಿ. ಈಕ್ವೇಶನ್ ನಂಬರ್ 2. ಇಲ್ಲಿ 12a ಐತಿ, ಇಲ್ಲಿ 2a ಐತಿ, ಕ್ಯಾನ್ಸಲ್ ಆಗಲ್ಲ. ಇಲ್ಲಿ 31d ಐತಿ, ಇಲ್ಲಿ 9d ಐತಿ, ಕ್ಯಾನ್ಸಲ್ ಆಗಲ್ಲ. ಅದಕ್ಕೆ ಏನು ಮಾಡೋಣ ಅಂತಂದ್ರೆ ಈ ಈಕ್ವೇಶನ್ 1ನಲ್ಲಿ ಇದು ಈಕ್ವೇಶನ್ 2ಅನ್ನು ಎಷ್ಟಿಂದ ಮಲ್ಟಿಪ್ಲೈ ಮಾಡೋಣ? 12 ಬರಬೇಕಾದ್ರೆ 2ಗೆ ಎಷ್ಟಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ? 6ನಿಂದ. ಅಂದ್ರೆ ಇದರರ್ಥ ಇವಾಗ ಈಕ್ವೇಶನ್ 2 ಈಸ್ ಮಲ್ಟಿಪ್ಲೈಡ್ ಬೈ 6 ಮೈನಸ್ ಈಕ್ವೇಶನ್ 1 ಅಂತ ಹೇಳ್ತೀನಿ. ಓಕೆ, ಹಾಗಾದ್ರೆ ಎಷ್ಟು ಬರ್ತದ ಅಂತ ಇಲ್ಲಿ ಬರೀತೀನಿ ನೋಡಿ. ಈಕ್ವೇಶನ್ 2ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 6 × 2 ಎಷ್ಟಾಗುತ್ತೆ? 12a ಆಗುತ್ತೆ. 6 × 2 = 12a. ಆಮೇಲೆ 9 × 6 = 54. 9 × 6 = 54d. ಹಾಗೆ ನೋಡಿ 7 × 6 = 42. 4 × 6 = 24 ಪ್ಲಸ್ 4 28. 282. ಇನ್ನು ಈ ಈಕ್ವೇಶನ್ 1ಅನ್ನು ಬರ್ಕೊಳ್ಳೋಣ. 12a
ಪ್ಲಸ್ 31D is equals 167. ಈಗ ಇಲ್ಲಿ ಕಳಿಬೇಕಾದ್ರೆ ಚಿಹ್ನೆಗಳು ಚೇಂಜ್ ಆಗ್ತಾವ. ಚಿಹ್ನೆಗಳನ್ನು ಚೇಂಜ್ ಮಾಡೋಣ. 12A ಕ್ಯಾನ್ಸಲ್ ಆಗುತ್ತೆ. 54D ಅಲ್ಲಿ 31D ಮೈನಸ್ ಮಾಡ್ತೀನಿ. ಇವಾಗ ಎಷ್ಟು ಬರ್ತದೆ ಅಂತ ನೋಡಿ. 23D. ಓಕೆ, ಇಲ್ಲಿ ನೋಡಿ 282 ಅಲ್ಲಿ 167 ಮೈನಸ್ ಮಾಡೋಣ. 12 ಅಲ್ಲಿ 7 ಕಳೆಯೋಣ 5 ಆಗುತ್ತೆ. ಅದೇ ಥರ 8 ಅಲ್ಲಿ 7 ಕಳೆಯೋಣ 1 ಆಗುತ್ತೆ. ನೆಕ್ಸ್ಟ್ 2 ಅಲ್ಲಿ 1 ಕಳೆಯೋಣ 1 ಆಗುತ್ತೆ. ಇಟ್ ಮೀನ್ಸ್ ನೋಡಿ, ಇವಾಗ ಇಲ್ಲಿ 23D ಅದಕ್ಕೆ ಸಮ 115. 23 1s 23 5s ಅಂತ ಕ್ಯಾನ್ಸಲ್ ಮಾಡ್ಕೊಳ್ತೀವಿ. ಇದರ ಅರ್ಥ D is equals ಎಷ್ಟು ಬರುತ್ತೆ ಅಂತಂದ್ರೆ D is equals 5 ಆಗುತ್ತೆ. D is equals 5 ಆಗಿದೆ ಅಂದರೆ A ಅನ್ನು ಕಂಡುಹಿಡಿಯೋಣ. ಫ್ರಮ್ equation 2 ನೋಡಿ 2A is equals 47 minus 9D ಅಂತ ಹೇಳ್ತೀವಿ. ಓಕೆ, 2A is equals 47 ಮೈನಸ್ ಆಗ 9 D ವ್ಯಾಲ್ಯೂ 5 ಇದೆ. 9 into 5. ಓಕೆ, 2A is equals ಎಷ್ಟು ಬಂತಪ್ಪ ಅಂತಂದರೆ ನೋಡಿ 47 ಮೈನಸ್ 45. 2A is equals 2 ಆಗುತ್ತೆ. 2 ಅಂದರೆ 2. ಇಟ್ ಮೀನ್ಸ್ A is equals 1 ಆಗುತ್ತೆ. A is equals 1 ಆಗಿದೆ. ಹಾಗಾದರೆ ನಾವು ಇವಾಗ ಎಷ್ಟು ಪದಗಳ ಮೊತ್ತ ಕಂಡುಹಿಡಿಬೇಕಾಗಿದೆ? 20 ಪದಗಳ ಮೊತ್ತ ಕಂಡುಹಿಡಿಬೇಕಾಗಿದೆ. 20 ಪದಗಳ ಮೊತ್ತ ಅಂದಾಗ ಸೂತ್ರ ನೋಡಿ, S20 is equals 20 divided by 2 in the bracket of 2 into 1 plus 19 into 5 ಅಂತ ಹೇಳ್ತೀವಿ. ಇದು ಓಕೆ, 2 ಕ್ಯಾನ್ಸಲ್ ಹಾಕ್ಕೊಳ್ತೀವಿ. 10 ಬರುತ್ತೆ. 10 in the bracket of ಇದು ಎಷ್ಟಾಗುತ್ತೆ ನೋಡಿ, 2 plus 19 5s 95 ಅಂದರೆ ಇದು 2 plus 95 ಅಂದರೆ 97. ಅಂದರೆ ಇಟ್ ಮೀನ್ಸ್ 970. ನೋಡಿ, ಆ ಶ್ರೇಣಿಯ 20 ಪದಗಳ ಮೊತ್ತ ಎಷ್ಟಂತಂದ್ರೆ 970 ಅಂತ.